ಶ್ರೀಗುರುಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರತ್ ಋತು ಕಾರ್ತಿಕ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಸೋಮವಾಸರದಲ್ಲಿ. ಇವತ್ತಿನ ಪ್ರಥಮವಾಗಿ ತಿಥಿ ದ್ವಿತೀಯ. ಇವತ್ತಿನ ನಕ್ಷತ್ರ ಪೂರ್ವಭಾದ ನಕ್ಷತ್ರ. ಇವತ್ತಿನ ವಿಶೇಷ ಕಾರ್ತೀಕ ಸೋಮವಾರ. ಪ್ರಥಮವಾಗಿ ಭೀಷ್ಮ ಪಂಚಕ ವ್ರತ ಅಂತಲೂ ಸಹ ಹೇಳಬಹುದು. ಸೋಮವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಒಂದಿಷ್ಟು ಹಬ್ಬದ ವಾತಾವರಣ ಕೂಡ ನೋಡುವಂಥದ್ದು, ನಿಮಗೆ ಭಾರಿ ಶುಭ ರೀತಿಯಲ್ಲಿ ಇರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ನೀವು ಒಂದಷ್ಟು ನಿಟ್ಟಾಗಿ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥದ್ದು. ಹೊಸ ಸ್ನೇಹಿತರ ಪರಿಚಯದಿಂದ ನಿಮಗೆ ಒಂದಿಷ್ಟು ಕಾರ್ಯವೈಖರಿಗೆ ಒಂದಿಷ್ಟು ಉರುಪು ಸಿಗುವಂಥದ್ದು. ಹಿರಿಯರ ಗೌರವ ಕೊಡುವಂತಹ ಕೆಲಸಗಳಲ್ಲಿ ನೀವು ಮಾರ್ಗದರ್ಶನದಲ್ಲಿ ಮಾಡುವಂಥದ್ದು. ಇವತ್ತಿನ ಮೇಷರಾಶಿಯವರಿಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವಾಹನಗಳ ಅವಘಡ ಎಚ್ಚರಿಕೆಯಿಂದಿರಬೇಕು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನೃಸಿಂಹದೇವರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ನಿಮ್ಮ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಹೊಗಳಲಿದ್ದಾರೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗುವಂಥದ್ದು. ಕುಟುಂಬದವರೊಡನೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು. ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಕೊಂಚ ಏರಿಳಿತವಾದರೂ ಸಹ ನಿರೀಕ್ಷೆಗೆ ಮಟ್ಟ ಲಾಭವನ್ನು ಸಹ ನೀವು ಕಾಣುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಧನಲಕ್ಷ್ಮಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು. ಹೊಸ ಅಡೆತಡೆಗಳು ನಿಮಗೆ ಜಾಸ್ತಿ ಬರುವಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದಾಯಕವಾದ ದಿನಮಾನವಾಗಿರುತ್ತೆ. ಜನರೊಡನೆ ನಿಮ್ಮ ನಡವಳಿಕೆ ಉತ್ತಮವಾಗಲಿದೆ. ಮನೆಯಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಅತಿ ಮುಖ್ಯವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಮಯಕ್ಕೆ ನೀವು ಮುಗಿಸುವಂಥದ್ದು. ಹಾಗಾಗಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶ್ರೀ ವಿಷ್ಣುವಿನ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ದೈವ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ. ವ್ಯಾಪಾರ ಉದ್ಯೋಗ ವ್ಯವಹಾರಗಳಲ್ಲಿ ಭಾರಿ ಪ್ರಗತಿಯನ್ನು ಸಹ ನೋಡುವಂಥದ್ದು. ನಿಮ್ಮ ಕಂಪನಿ ಅಥವಾ ಉದ್ಯೋಗ ಸ್ಥಳಗಳಲ್ಲಿ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೇಡಿಕೆ ಕೂಡ ನೋಡುವಂಥದ್ದು. ಉತ್ಪಾದನೆಗಳು ನಿಮ್ಮ ಪರಿಸ್ಥಿತಿಗೆ ಆರ್ಥಿಕ ಪರಿಸ್ಥಿತಿಗೆ ಸಾಕಷ್ಟು ಸುಧಾರಣೆಯನ್ನು ನೋಡುವಂಥದ್ದು. ವಿದೇಶಿಗೆ ಹೋಗುವಂಥವರಿಗೆ ಅವಕಾಶಗಳು ಒದಗಿ ಬರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶ್ರೀಕೃಷ್ಣನ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಕಷ್ಟಕರವಾದ ಕೆಲಸಗಳು ಸುಲಭವಾಗಿ ಮಾಡಿ ಮುಗಿಸುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ನಿರೀಕ್ಷಿತ ಮಟ್ಟವಿರುವುದರಿಂದ ನಿಮ್ಮವರೇ ನಿಮಗೆ ಸಮಸ್ಯೆ ಆಗುವಂಥದ್ದು. ಎಚ್ಚರಿಕೆ. ಈ ದಿವಸ ಸಂಧ್ಯಾಕಾಲದ ಆರಂಭದಲ್ಲಿ ಕೊನೆಯ ಭಾಗದ ಹೆಚ್ಚು ಸಂತಸ ಕಾಣುವಂಥದ್ದು. ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುವವರಿಗೆ ಅವಕಾಶ ಒದಗಿ ಬರುವಂಥದ್ದು. ಕೃಷಿಕರಿಗೆ ಲಾಭ ಅತ್ಯುನ್ನತವಾಗಿರುವಂಥದ್ದು. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಶ್ರೀರಾಮನ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಶನಿ ಗುರು ಶುಭ ಸ್ಥಾನದಲ್ಲಿ ಇವತ್ತಿನ ದಿನಮಾನದಲ್ಲಿ ಇರುವುದರಿಂದ ಹೆಚ್ಚಿನ ಮಟ್ಟದ ಶುಭ ಫಲಗಳನ್ನು ಸಹ ನೋಡುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಭಾರಿ ಪ್ರಗತಿ ಕಾಣುವಂಥದ್ದು. ನೂತನ ವಾಹನ ಕೊಳ್ಳುವಂತ ತುಂಬಾ ಶುಭ್ರದಾಯಕವಾದ ದಿನಮಾನವಾಗಿರುತ್ತೆ. ಸಂಗಾತಿಗೆ ವಸ್ತ್ರಾಭರಣ ಕೊಡಿಸುವಂಥದ್ದು. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಕೂಡ ನೋಡುವಂಥದ್ದು. ಹಿತಕರ ವಾತಾವರಣ ಕೂಡ ಕಂಡು ಬರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ನಾಗರ ಶಿಲೆಗೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ಶುಭಪ್ರದವಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ.
ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕೂಡ ನೋಡುವಂಥದ್ದು. ಸೇವಕ ವರ್ಗದವರಿಂದ ಸಹಾಯ ನಿರೀಕ್ಷಿಸಬಹುದು. ಬಾಕಿ ಉಳಿದ ಹಣಗಳು ನಿಮ್ಮ ಕೈ ಸೇರುವಂಥದ್ದು, ಸಾಲಗಳು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ನೀವು ಅತ್ಯಗತ್ಯವಾಗಿ ಅಚ್ಚುಕಟ್ಟಾಗಿ ಮುಗಿಸುವಂಥದ್ದು. ಸಂಗೀತ ಕ್ಷೇತ್ರದಲ್ಲಿರುವವರಿಗೆ ಸಾಧನೆ ಮಾಡುವಂಥದ್ದು. ಕೌಟುಂಬಿಕ ಸಮಸ್ಯೆಗಳು ಒಂದಿಷ್ಟು ಪರಿಹಾರ ಮಾಡಿಕೊಂಡು ಉತ್ತಮದ ಕಡೆ ಜೀವನದಲ್ಲಿ ಹೋಗುವಂಥದ್ದು. ಆರೋಗ್ಯದಲ್ಲಿ ಒಂದಿಷ್ಟು ಏರಿಳಿತಗಳು ಇರುತ್ತೆ, ಸಂಧ್ಯಾ ಕಾಲದಲ್ಲಿ ಪರಿಹಾರ ಆಗುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ದುರ್ಗಾದೇವಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕನಸುಗಳು ಈಡೇರಲಿದ್ದು ದೈವಾನುಗ್ರಹ ನಿಮ್ಮ ಜೊತೆ ಇರುವಂಥದ್ದು. ಶುಕ್ರ ಜನ್ಮ ರಾಶಿಯಲ್ಲಿ ಇರುವುದರಿಂದ ಹಣ ಒಂದಿಷ್ಟು ಹೊಳೆಯಾಗಿ ಹರಿದು ಬರುವಂಥದ್ದು. ಅವಕಾಶಗಳು, ಹಳೆಯ ಸಾಲದ ಬಾಕಿಗಳು ಎಲ್ಲ ತೀರಿಸುವಂಥದ್ದು. ನೀವು ಋಣಮುಕ್ತರಾಗುವಂಥ ಶುಭ ದಿವಸ ಅಂತಲೇ ಹೇಳಬಹುದು. ಜೊತೆಗೆ ಹೊಸ ಹೂಡಿಕೆಗಳಿಗೆ ನೀವು ಜೀವನದಲ್ಲಿ ಹೊಸ ಹೂಡಿಕೆಗಳಿಗೆ, ಹೊಸ ಚಿನ್ನಾಭರಣ ಕೊಳ್ಳುವುದಕ್ಕೆ ಒಂದಿಷ್ಟು ಗಮನ ಕೊಡುವಂಥದ್ದು. ನೂತನ ನಿವೇಶ ಮನೆ ಖರೀದಿ ಮಾಡುವ ಅವಕಾಶಗಳಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ನೀಲಿ, ಪರಿಹಾರವಾಗಿ ಸುಬ್ರಹ್ಮಣ್ಯರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಹೊಸ ವಿಷಯಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು. ಒಳ್ಳೆಯ ಜನರ ಸಹವಾಸ ನಿಮಗೆ ದೊರಕುವಂಥದ್ದು. ಸಂಬಂಧಿಕರೊಡನೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು. ಒಳ್ಳೆಯ ಸುದ್ದಿ ನಿರೀಕ್ಷಿಸಬಹುದು. ಕುಟುಂಬದವರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ನೋಡುವಂಥದ್ದು. ಸಂಪತ್ತು ಪ್ರಾಪ್ತಿ ಆಗೋ ಯೋಗವಿದೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಬಿಳಿ, ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಆದಾಯ ಹೆಚ್ಚಾಗುವುದು, ಜೊತೆಗೆ ಶತ್ರುಗಳು ಕೂಡ ಮಿತ್ರರಾಗುವಂಥ ಶುಭ ಯೋಗ. ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಗಳಿಸುವಂಥದ್ದು. ಮನೋಬಲ ವೃದ್ಧಿ ಆಗುವಂಥದ್ದು. ರಿಯಲ್ ಎಸ್ಟೇಟ್, ಸ್ವಂತ ಉದ್ಯಮ ನಡೆಸುವವರಿಗೆ ಲಾಭಕರವಾಗಿರುವಂಥದ್ದು. ಬಣ್ಣಗಳ ವ್ಯಾಪಾರಿಗಳಿಗೆ ಶುಭ ಲಾಭ ಅಂತಲೇ ಹೇಳುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು, ಪರಿಹಾರವಾಗಿ ಗೋವಿಗೆ ಬೆಲ್ಲದನ್ನ ಅಥವಾ ಬೆಲ್ಲವನ್ನು ತಿನ್ನಿಸುವುದರಿಂದ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದು. ಹೊಸ ಅವಕಾಶಗಳನ್ನು ಬಳಸಿಕೊಳ್ಳುವ ಸಾಧ್ಯತೆಗಳಿದೆ. ನಿಮ್ಮ ಕೆಲಸಗಳಲ್ಲೂ ಈಡೇರಿಸುವಂತಹ ಶುಭ ದಿವಸ. ವ್ಯವಹಾರಗಳಲ್ಲಿ ಸಂಬಂಧಗಳು ಒಂದಿಷ್ಟು ವೃದ್ಧಿ ಆಗುವಂಥದ್ದು. ಅನುಕೂಲಕರ ವಾತಾವರಣವಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುತೂಹಲಕರವಾದಂತಹ ವಿಚಾರಗಳನ್ನು ನೀವು ಗ್ರಹಿಸುವಂಥದ್ದು. ಸಂಗಾತಿಯಿಂದ ಉಡುಗೊರೆ ಕೂಡ ನೀವು ಅಪೇಕ್ಷಿಸಬಹುದು. ಕುಂಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಬಿಳಿ, ಪರಿಹಾರವಾಗಿ ಶಿವ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ಪ್ರತಿಭೆ ಪ್ರದರ್ಶಿಸುವ ಸುಧಾವಕಾಶ ಅಂತಲೇ ಹೇಳಬಹುದು. ನಿಮಗೆ ಒದಗಿ ಬರುವಂಥ ಅವಕಾಶಗಳು ತುಂಬ ಅಪೇಕ್ಷಿತವಾಗಿರುತ್ತೆ. ಮತ್ತೆ ಮನೋರಂಜನೆಯಲ್ಲೂ ಕೂಡ ನಿಮಗೆ ಆಸಕ್ತಿ ಕೂಡ ಇರುತ್ತೆ. ನಡವಳಿಕೆಯಲ್ಲಿ ಅಂದರೆ ಸಿನಿಮಾ ರಂಗ, ಕಿರುತೆರೆ ರಂಗದಲ್ಲಿ ಇರುವಂಥವರಿಗೆ ಹೊಸ ಉದ್ಯೋಗಗಳ ಒಂದಷ್ಟು ಅವಕಾಶಗಳು ಅಂತಲೂ ಹೇಳಬಹುದು. ಶ್ರದ್ಧಾಭಕ್ತಿಯಿಂದ ಮಾಡಿದರೆ ನಿಮ್ಮ ಹೆಸರು ರಾಜ್ಯಗಳಿಗೆ ತಿಳಿಯುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಹೆಚ್ಚಿನ ನಿಗಾ ಕೂಡ ಇರುವಂಥದ್ದು. ಸಣ್ಣ ಪುಟ್ಟ ವಿಷಯಗಳಲ್ಲಿ ಗಂಭೀರವಾಗಿ ಅನಗತ್ಯ ಖರ್ಚುಗಳು ಕೂಡ ನಿಮಗೆ ಎದುರಾಗುವಂಥದ್ದು. ಎಚ್ಚರಿಕೆಯಿಂದ ಖರ್ಚು ಮಾಡಬೇಕಾಗತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಗುರು ದತ್ತಾತ್ರೇಯರ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.